Hello everyone. Today's special is millet hakka noodles. ಇವತ್ತು ಸ್ಯಾಟರ್ಡೇ ಆಗಿ ಜಾಸ್ತಿನೂ ಕುಕ್ ಮಾಡೋಕ್ಕೆ ಮನಸ್ಸು ಇಲ್ಲದೇ ಇರೋದ್ರಿಂದ ಈಸಿಯಾಗಿ ಹಕ್ಕ ನೂಡಲ್ಸ್ ಮಾಡ್ತಾ ಇದ್ದೀನಿ. ಅದು ಮಿಲೆಟ್ಸ್ದು. ಸೊ ಇವಾಗ ನಾನು ಎಲ್ಲ ಚಾಪ್ ಮಾಡಿರೋ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆನಿಯನ್, ಬೆಲ್ ಪೆಪ್ಪರ್, ಎಲ್ಲೋ ಮತ್ತು ರೆಡ್ ಬೆಲ್ ಪೆಪ್ಪರ್ಸ್, ಟೊಮೆಟೊ, ಕ್ಯಾಬೇಜ್ ಹಾಕಿ ಚೂರು ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಹೀಗೆ ಸ್ಟರ್ ಮಾಡ್ತಾ ಇದ್ದರೆ ಬೇಗ ಬೇಯುತ್ತೆ. ಸೊ ಫಸ್ಟ್ ಟೈಮ್ ನಾವು ಸ್ಲರ್ಬ್ದು ಮಿಲೆಟ್ ನೂಡಲ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅದರದ್ದೇ ಮಸಾಲೆನೂ ಇರುತ್ತೆ. ವೆಜಿಟೇಬಲ್ಸ್ ಎಲ್ಲ ಬೆಂದಾದ ನಂತರ ಮಸಾಲೆ ಹಾಕಿ ಮತ್ತು ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುಕ್ ಆಗಲಿ ಅಂತ. ಫುಲ್ ಪ್ಯಾಕೆಟ್ ಮಾಡ್ತಾ ಇರೋದ್ರಿಂದ ಹಾಫ್ ಪಾತ್ರೆ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಯಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ, ಅದರಿಂದ ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ಸ್ವಲ್ಪ ಬಾಯ್ಲ್ ಆಗೋಕೆ ಬಿಡೋಣ. ನೀರು ಕುದೀತಾ ಇದೆ. ನಾವು ಲೆಟ್ಸ್ ಆ್ಯಡ್ ನೂಡಲ್ಸ್, ದ ಮೇನ್ ಇಂಗ್ರೀಡಿಯೆಂಟ್. ನೂಡಲ್ಸ್ ಆ್ಯಡ್ ಮಾಡಿ ಆದ ನಂತರ ನೀರು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗೋ ತನಕ ಇದನ್ನು ಮುಚ್ಚಿಡಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಕ್ಕೆ ನಿಮಿಷ ನೂಡಲ್ಸ್ ಚೆನ್ನಾಗಿ ಕುಕ್ ಆಗಿದೆ. ಫುಲ್ ಡ್ರೈ ಬೇಕಂದರೆ ಡ್ರೈ ಮಾಡ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ವಿ ಲೈಕ್ ಇಟ್ ದಿಸ್ ವೇ. ಸ್ವಲ್ಪ ವಾಟ್ರಿ ಆಗಿದ್ರೇ ನನಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ಬಿಸಿ ಬಿಸಿ ಮಿಲೆಟ್ಸ್ ಹಕ್ಕ ನೂಡಲ್ಸ್ ರೆಡಿ. ಸೊ ಇಟ್ ಲುಕ್ಸ್ ಸೋ ಯಮ್ಮಿ. ಬಿಸಿ ಬಿಸಿ ನೂಡಲ್ಸ್ ಇಸ್ ರೆಡಿ ಟು ಸರ್ವ್. This must be so tasty.